Audio Jungle. ಗ್ರಾಮ ಪಂಚಾಯಿತಿ ಸದಸ್ಯನ ದೌರ್ಜನ್ಯದಿಂದ ಜಮೀನಿಗೆ ತೊಂದರೆ, ಪ್ರಭಾವಿ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದ ಅಧಿಕಾರಿಗಳು. ನಮ್ಮ ಜಮೀನು ಉಳಿಸದೆ ಹೋದರೆ ಮಾಲೂರು ತಾಲೂಕು ಕಚೇರಿಯ ಎದುರು ಕುಟುಂಬ ಸಮೇತ ಪ್ರಾಣ ಬಿಡುವುದಾಗಿ ನೊಂದ ಕುಟುಂಬ. ಘಟನೆ ಮಲಪನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಇತ್ತೀಚೆಗೆ ಮಾಲೂರು ತಾಲೂಕಿನಲ್ಲಿ ಭೂಮಿಯ ಬೆಲೆ ಗಗನಕ್ಕೇರಿದ್ದು, ಭೂಮಿಯ ವಿಚಾರದಲ್ಲಿ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಹುಟ್ಟಿ ಬಲಾಢ್ಯರು ಕೆಲವು ಪ್ರಭಾವಿ ರಾಜಕಾರಣಿಗಳ ಜೊತೆ ಸೇರಿ ಜಮೀನುಗಳನ್ನು ಕಬಳಿಸಲು ತೊಂದರೆ ನೀಡಿ ತಮ್ಮ ಅಟ್ಟಹಾಸ ತೋರುತ್ತಾ ಇದ್ದಾರೆ. ಮಾಲೂರು ಪಟ್ಟಣದ ಸಮೀಪದಲ್ಲಿರುವ ಮಲ್ಲಪ್ಪನಹಳ್ಳಿ ಗ್ರಾಮದಲ್ಲಿ ದೇವರಾಜ್ ಮುನಿಯಪ್ಪ ಎಂಬುವವರಿಗೆ ಅದೇ ಗ್ರಾಮದಲ್ಲಿ ಸರ್ವೆ ನಂಬರ್ 3/3ರಲ್ಲಿ 17.5 ಗುಂಟೆ ಜಮೀನು ಪಿತ್ರಾರ್ಜಿತವಾಗಿ ಬಂದಿದ್ದು, ಅದರಲ್ಲೇ ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರು. ಆದರೆ ಅದೇ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟಲಕ್ಷ್ಮಮ್ಮ, ನಾರಾಯಣಸ್ವಾಮಿ, ನಾಗಪ್ಪ, ಪಿಳ್ಳಪ್ಪ, ಅಶ್ವಥ್ ನಾರಾಯಣ ಅವರಿಗೆ ಸರ್ವೆ ನಂಬರ್ 3/4ರಲ್ಲಿ 35 ಗುಂಟೆ ಜಮೀನು ಇರುತ್ತೆ. ಆದರೆ ದೇವರಾಜ್ ಕುಟುಂಬಕ್ಕೆ ಸೇರಿದ 17.5 ಗುಂಟೆ ಜಮೀನಿನಲ್ಲಿ ಸುಮಾರು 4 ಗುಂಟೆ ಜಮೀನನ್ನು ಪ್ರಭಾವಿಗಳು ತಮ್ಮ ರಾಜಕೀಯ ಪ್ರಭಾವವನ್ನು ಬಳಸಿಕೊಂಡು ದೌರ್ಜನ್ಯದಿಂದ ಒತ್ತುವರಿ ಮಾಡಿಕೊಂಡು ತೊಂದರೆ ನೀಡುತ್ತಾ ಇದ್ದಾರೆ. ಆದರೂ ನೊಂದ ದೇವರಾಜ್ ಅವರು ಸೇರಿದ 17.5 ಗುಂಟೆ ಜಮೀನು ಅಳತೆ ಮಾಡಿ 10 ಬಸ್ತು ಗುರುತಿಸುವಂತೆ ತಾಲೂಕು ಭೂಮಾಪನ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಅಳತೆ ಕಾರ್ಯಕ್ಕೂ ಮುನ್ನ ಆ ಜಮೀನು ತಕರಾರುಗಳು ಇದ್ದುದರಿಂದ ಅಳತೆ ಸಮಯದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸದಂತೆ ಗಲಾಟೆ ಹಾಗೂ ಕಾನೂನು ಸುವ್ಯವಸ್ಥೆಗೆ ತೊಂದರೆಯಾಗದಂತೆ ಮೇಲಾಧಿಕಾರಿಗಳಿಂದ ರಕ್ಷಣೆಗಾಗಿ ಪೊಲೀಸ್ ಬಂದೋಬಸ್ತನ್ನು ಕೋರಿ ಬುಧವಾರ ದೇವರಾಜ್ ಅವರು ಜಮೀನು ಅಳತೆ ಕಾರ್ಯ ಮುಗಿಸಲು ಭೂಮಾಪಕರಾದ ಅನಿಲ್ ಹಾಗೂ ವೈಷ್ಣವಿ ಅಳತೆ ಕಾರ್ಯ ಮಾಡ್ತಾ ಇದ್ದಾಗ ಪಕ್ಕದ ಜಮೀನು ಮಾಲೀಕರಾದ ವೆಂಕಟಲಕ್ಷ್ಮಮ್ಮ, ನಾರಾಯಣಸ್ವಾಮಿ, ನಾಗಪ್ಪ, ಪಿಳ್ಳಪ್ಪ, ಅಶ್ವಥ್ ನಾರಾಯಣ ಅವರು ದೇವರಾಜ್ ಅವರ ಜಮೀನು ಹಾಗೂ ಪ್ರಭಾವಿಗಳ ಜಮೀನು ಅಳತೆ ಮಾಡದಂತೆ ತಡೆ ಹಿಡಿದಿದ್ದಾರೆ. ಆಗ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ SM ವೆಂಕಟೇಶ್ ಹಾಗೂ ಗ್ರಾಮದ ಹಿರಿಯರು ಇನ್ನೂ ಕೆಲವು ಮುಖಂಡರು ಮಾತುಕತೆ ನಡೆಸಿ ಮಾಲೂರು ಪೊಲೀಸರ ಸಹಾಯದಿಂದ ಸಂಜೆ ವೇಳೆಗೆ ಅಳತೆ ಕಾರ್ಯ ಮುಗಿಸಲಾಗಿದೆ. ಆದರೂ ಕೂಡ ಗ್ರಾಮ ಪಂಚಾಯಿತಿ ಸದಸ್ಯರ ಕುಟುಂಬದವರ ಅಟ್ಟಹಾಸದಿಂದ ದೇವರಾಜ್ ಅವರ ಜಮೀನಿಗೆ ಕಾಂಪೌಂಡ್ ಹಾಕಲು ಬಿಡದೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಅವರ ಜಮೀನಿನ ಸ್ವಾಧೀನಕ್ಕೆ ತೊಂದರೆ ನೀಡ್ತಾ ಇದ್ದಾರೆ. ಆದ್ದರಿಂದ ಮನನೊಂದ ದೇವರಾಜ್ ಕುಟುಂಬ ನ್ಯಾಯ ಸಿಗದೆ ಹೋದರೆ ತಾಲೂಕು ಕಚೇರಿಯ ಎದುರು ನ್ಯಾಯಕ್ಕಾಗಿ ಹೋರಾಟ ನಡೆಸಿ, ನ್ಯಾಯ ಸಿಗದೆ ಹೋದಲ್ಲಿ ತಾಲೂಕು ಕಚೇರಿಯ ಬಳಿ ಕುಟುಂಬ ಸಮೇತ. ಈ ಸಮಯದಲ್ಲಿ SM ವೆಂಕಟೇಶ್, ಮುನಿರಾಜು, ರಾಜಪ್ಪ, ಬಾಲಕೃಷ್ಣ, ದೇವರಾಜು, ನಾರಾಯಣಸ್ವಾಮಿ ಮತ್ತು ಅನೇಕ ಮುಖಂಡರು, ಗ್ರಾಮಸ್ಥರು ಹಾಜರಿದ್ದರು. ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ಇನ್ನು ಯಾವ ಸರ್ವೆ ಬಂದ್ರೆ ನೀವು ಅಳತೆ ಮಾಡ್ಕೊತೀವಿ ಅಲ್ಲ ಗುರು, ಈಗ ಬಂದಿದ್ರಲ್ಲ ಅದನ್ನ. ಇದು ಸರ್ವೆ ನಂಬರ್ 3/3 ಮಲಪನಹಳ್ಳಿ ಗ್ರಾಮದಲ್ಲಿ ಪಿತ್ರಾರ್ಜಿತ ಆಸ್ತಿ ಆಗಿದ್ದು, ಇದನ್ನು ಸರ್ಕಾರ ಗೌರ್ಮೆಂಟ್ ಹದ್ಬಸ್ಗೆ ಹಾಕೊಂಡು ನಾವು ಒತ್ತುವರಿ ತೆರವುಗಳು ಮಾಡಬೇಕು ಅಂತಂದರೆ ರಾಜಕೀಯ ಒತ್ತಡಕ್ಕೆ ಗ್ರಾಮ ಪಂಚಾಯತಿ ಸದಸ್ಯರು ತುಂಬಾ ಕಿರುಕುಳ ಕೊಟ್ಕೊಂಡು ದೌರ್ಜನ್ಯ ಮಾಡಿ ಸರ್ವೆ ಮಾಡೋಕ್ಕೂ ಬಿಡ್ತಾ ಇಲ್ಲ. ರಾಜಕೀಯ ವ್ಯಕ್ತಿಗಳಿಂದ ಫೋನ್ ಮಾಡಿಸಿ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಕಲ್ಲಾಕೋದಕ್ಕೂ ಯಾವುದೇ ಥರದ್ದು ತುಂಬಾ ಹಿಂಸೆ ಮಾಡ್ತಾ ಇದ್ದಾರೆ. ವೆಂಕಟಲಕ್ಷ್ಮಮ್ಮ, ನಾಗಪ್ಪ, ಪಿಳ್ಳಪ್ಪ, ಅಶ್ವಥ್ ನಾರಾಯಣ ಇವರೆಲ್ಲರೂ ಸೇರ್ಕೊಂಡು ದೌರ್ಜನ್ಯ ಮಾಡ್ತಾರೆ. ನಾವು 4 ಜನ ಇದ್ದೀರಿ, ನಾವು ರಾಜಕೀಯ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತ್ ಸದಸ್ಯರಾಗಲಾಗಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇವತ್ತು ಸರ್ವೆ ಇದ್ದು ಸರ್ವೆ ಮಾಡೋಕ್ಕೂ ಬಿಡಲಿಲ್ಲ, ತೊಂದರೆ ಕೊಟ್ಟಿದ್ದಾರೆ. ಎಷ್ಟರಿಂದ ಈ ಸಮಸ್ಯೆ ಇದೆ? ಸುಮಾರು ನಂದು 5 ಗುಂಟೆ, ಸುಮಾರು ಒಂದು 5 ಗುಂಟೆ ಒತ್ತುವರಿ ಆಗಿದೆ. ಅದನ್ನು ತೆರವುಗೊಳಿಸಬೇಕು. ಇಲ್ಲಿ ಎಷ್ಟು ದಿನದಿಂದ ಈ ಸಮಸ್ಯೆ ಇದೆ? ಸುಮಾರು ಒಂದು 6 ತಿಂಗಳಿನಿಂದ ಈ ಸಮಸ್ಯೆ ಇದೆ. ಸುಮಾರು 6 ತಿಂಗಳಿಂದ ಸಮಸ್ಯೆ ಇದೆ. ಸರ್ವೆಗೆ ಹಾಕಿದ್ದೀರಾ? ಫಸ್ಟ್ ಸರ್ವೆಗೂ ಇದು 3ನೇ ಬಾರಿ ಸರ್ವೆಗೆ ಹಾಕೊಂಡಿರೋಂಥದ್ದು. ಅಧಿಕಾರಿಗಳು ಏನು ಹೇಳ್ತಾರೆ? ಅಧಿಕಾರಿಗಳು ಬರ್ತಾರೆ, ಅವ್ರು ಕರೆಕ್ಟಾಗಿ ಏನು ಮಾಡಲ್ಲ, ರಾಜಕೀಯ ಒತ್ತಡಕ್ಕೆ ಮಣಿದು ಸೈಲೆಂಟಾಗಿ ಹೋಗ್ತಾ ಇರ್ತಾರೆ. ಯಾರು ಒತ್ತಡಕ್ಕೆ ಮಾಡ್ತಾರೆ? ಅದರಿಂದ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಅದ್ರ ಮುಖಾಂತರ ಒತ್ತಡಕ್ಕೆ ಇದು ಮಾಡ್ತಾ ಇದ್ದಾರೆ. ಅಲ್ಲಿ ಈಗ ಇವತ್ತು ಸರ್ವೆ ಎಲ್ಲ ಆಗಿದೆಯಲ್ಲ, ಮುಂದೆ ಏನು ಹೋರಾಟ ಮಾಡ್ತಾರೆ ನೀವು? ಈಗ ಅದು ಸರ್ವೆ ಅದು ಕಂಪ್ಲೀಟ್ ಆಗಿಲ್ಲ. ನಾನು ಇವಾಗ ತೊಂದರೆ ಕೊಡ್ತಾ ಇದ್ದಾರೆ, ಅದು ಬಿಡ್ತಾ ಇಲ್ಲ. ಅವ್ರದ್ದು ನಮ್ಮದು 17.5 ಗುಂಟೆ ನಮ್ದು ಏನಿದೆಯೋ ನನಗೆ ಬಿಡಿಸ್ಕೊಡ್ಬೇಕು. ಅವ್ರದ್ದು 35 ಗುಂಟೆ ಜಾಗನೂ ಇದೆ, ಆದರೂ ತೊಂದರೆ ಮಾಡ್ತಾ ಇದ್ದಾರೆ. ಈಗ ಒಂದು ವೇಳೆ ನಿಮ್ಮ ನ್ಯಾಯ ಸಿಕ್ಕ ಏನು ಮಾಡ್ತಾರೆ ಮುಂದಿನ ದಿನಗಳ ಹೋರಾಟ ಮಾಡಬೇಕಾಗುತ್ತೆ.
ಇದೇನು 17 ಗುಂಟೆ ನನಗೆ ಒತ್ತುವರಿ ಮಾಡಿ ತೆರವುಗೊಳಿಸಿಲ್ಲ ಅಂತಂದರೆ ತಾಲೂಕು ಆಫೀಸ್ ಮುಂದೆ ಆಗಲಿ ಪೊಲೀಸ್ ಸ್ಟೇಷನ್ ಮುಂದೆ ನಾನು ವಿಷಯ ಕೊಡಬೇಕಾಗ್ತದೆ. ಬೇರೆ ಜಮೀನು ನನಗಿಲ್ಲ. ತುಂಬಾ ಕಿರುಕುಳ ಕೊಡ್ತಾರೆ. ಸರ್ವೆ ಅಧಿಕಾರಿಗಳು ಬಂದಾಗ ಶಾಸಕರ ಕಡೆಯಿಂದ, ರಾಜಕೀಯ ಒತ್ತಡ ಅವ್ರ ಕಡೆಯಿಂದ ಫೋನ್ಗಳು ಮಾಡಿಸಿ ತುಂಬಾ ಟಾರ್ಚರ್ ಕೊಟ್ಟು ಅವ್ರು ಯಾವುದಕ್ಕೂ ನಮ್ಗೆ ಸ್ಪಂದಿಸ್ತಾ ಇಲ್ಲ. ಇದು ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ. ಇರೋದು ಇದೊಂದೇ ದಾರಿ ನಮಗೆ. ನ್ಯಾಯ ಸಿಕ್ಕಿಲ್ಲ ಅಂತಂದರೆ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ತಾಲೂಕು ಆಫೀಸ್ ಮುಂದೆ ನಾವು ವಿಷಯ ಕೊಡಬೇಕಾದ್ರೆ ನಮ್ಮ ಕುಟುಂಬಸ್ಥರೆಲ್ಲ ಸೇರಿ ಬಂದ್ ಮಾಡಬೇಕಾಗುತ್ತೆ. ಬೇರೆ ಇದು ಯಾವುದು ನಮಗೆ ಜಮೀನಿಲ್ಲ. ಇವರು ರಾಜಕೀಯ ಒತ್ತಡಗಳಿಗೆ ಮಣಿದು ಎಲ್ಲ ಇದು ಮಾಡ್ಕೊಂಡು ನಮ್ಗೆ ತೊಂದರೆ ಕೊಡ್ತಾವ್ರೆ.